ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ವಿಜಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ಬ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ತಮ್ಲೈನಲ್ಲಿ ನೋಡಿರ್ತೀರಾ, ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಡೈಲಿ ಇದೇ ರೀತಿ ರೊಟೀನ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ದಿನ ಸ್ವಲ್ಪ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗೋ ತನಕನೂ ಒಂದೊಂದು ದಿನ ಒಂದೊಂದು ಥರ ಚೇಂಜಸ್ ಆಗ್ತಾ ಇರುತ್ತೆ ರೊಟೀನು. ಬಟ್ ಇವತ್ತಿನ ಒಂದು ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ನಾನು ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಅದು ಯಾವುದನ್ನು ಕೂಡ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಆಚೆ ರಂಗೋಲಿ ಬಿಡೋದ್ರಿಂದ ಹಿಡಿದು ಮನೆಯೆಲ್ಲ ಕ್ಲೀನಿಂಗು, ಮಾಪ್ ಹಾಕೋದು, ಪ್ರತಿಯೊಂದನ್ನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಸ್ನಾನ ಮಾಡೋದಕ್ಕೆ ಹೋಗಿದ್ದೆ. ಸೊ ಸ್ನಾನ ಮಾಡಿ ಬಂದಾಗಲಿಂದ ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಫೋಟೋಸ್ಗೆಲ್ಲ ಹೂವನ್ನೆಲ್ಲ ಇಡ್ತಾಯಿದ್ದೆ. ಅಲ್ಲಿ ರಾಧಾಕೃಷ್ಣ ಮೂರ್ತಿ ಇದೆ, ಸೊ ಅದಕ್ಕೂ ಕೂಡ ನಾನು ಹೂವನ್ನ ಎತ್ತಿಟ್ಬಿಟ್ಟಿದ್ದೆ ರಾಧಾಕೃಷ್ಣ ಮೂರ್ತಿನ. ಅಂದರೆ ಒಂದು ಚೀಲಗೆ ಹಾಕಿ ಎತ್ತಿಟ್ಬಿಟ್ಟಿದ್ದೆ, ಇಡೋದಕ್ಕೆ ಜಾಗ ಇಲ್ಲ ಅಂತ. ಬಟ್ ಈಗ ಸ್ವಲ್ಪ ಜಾಗ ಮಾಡಿಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ, ಡೈಲಿ ಪೂಜೆ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ದೀಪ ಎಲ್ಲ ಹಚ್ಕೊಂಡು ಹಾಗೆ ಮಂಗಳಾರತಿ ಎಲ್ಲ ಬೆಳಗ್ಗೆ ಎಲ್ಲ ಮಾಡ್ಕೊತಾ ಇದ್ದೆ. ಸ್ವಲ್ಪನೇ ಕ್ಲಿಪ್ ಹಾಕಿದ್ದೀನಿ, ಜಾಸ್ತಿ ಏನು ಹಾಕೋದಕ್ಕೆ ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟು ದುವಿಕ್ನ ಕರ್ಕೊಂಬಂದಾಗಿತ್ತು ಸ್ಕೂಲಿಂದ. ಸೊ ಆವಾಗ ಒಂದಷ್ಟು ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ವಿಜಯ್ ಅದೆಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ, ಹಸಿ ಕಡಲೆಕಾಳು ಬರುತ್ತಲ್ಲ, ಸೊ ಅದನ್ನ ತೊಗೊಂಬಂದಿದ್ರು. ನನಗೆ ಇದನ್ನ ನೋಡಿದಾಗೆಲ್ಲ ನೆನಪಾಗೋದು ಏನಪ್ಪ ಅಂತ ಅಂದರೆ, ಭದ್ರಾವತಿಗೆ ಹೋಗ್ತಾ ಇರ್ತಿದ್ವಿ ನಾವು ಲೀವ್ ಟೈಮಲ್ಲೆಲ್ಲ ನಮ್ಮ ಅತ್ತೆ ಮನೆಗೆ. ಸೊ ಅವಾಗ ತುಂಬ ಲಾಂಗ್ ಜರ್ನಿ ಮಾಡಬೇಕಾದ್ರೆಲ್ಲ ಬಸ್ಸಲ್ಲಿ ಕುತ್ಕೊಂಡಿದ್ದಾಗೆಲ್ಲ ಮಾರೋದಕ್ಕೆ ಅಂತ ಎಲ್ಲ ಬರ್ತಾಯಿದ್ರು. ಆವಾಗ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಬಸ್ಸಲ್ಲಿ. ಅದಾದಮೇಲೆ ಬೆಂಗಳೂರು ಕಡೆ ಬಂದಾಗ ಕೂಡ ತಿನ್ಕೊಂಬರ್ತಾ ಇದ್ವಿ. ಸೊ ಅದೆಲ್ಲ ನೆನಪಾಗ್ತಿತ್ತು ನನಗೆ. ದುವಿ ಅಲ್ಲಿ ವಿಡಿಯೋ ಒಂದ್ಸಲ ಹಾಯ್ ಮಾಡಮ್ಮ ಅಲ್ಲಿ ನೋಡು ದುವಿ. ತಿನ್ನು ಮೊನ್ನೆ ಒಂದೇ ಒಂದು ತಿನ್ನಪ್ಪೆ, ತಿನ್ನೋಡು, ಕಚ್ಚಿ ತಿನ್ನು ಅಲ್ಲೊಂದ್ಸಲ ವಿಡಿಯೋ ನೋಡು, ಒಂದ್ಸಲಿ ಅಲ್ಲಿ ನೋಡು ಇಲ್ಲಿ ಹಾಯ್ ಹೇಳು, ಹಾಯ್ ಹೇಳೋದುವಿ. ಮಾತಾಡೋಗು ವಿಡಿಯೋದಲ್ಲಿ, ವೆಲ್ಕಮ್ ಮಾಡೋಗು ಚಾನಲ್ಗೆ, ಮಮ್ಮಿ ಚಾನಲ್ಗೆ ಹೋಗು, ಬೇಗ ಹೋಗು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಮ್ಮಿ ಚಾನಲ್, ಯೂಟ್ಯೂಬ್ ಚಾನಲ್. ಹೇಳೋದು ನಾನು ಬಿಡ್ಸೋದು ಭಾರಿ ಕಷ್ಟ ಆಗಿದೆ. में कोई भी नहीं. ತಿಂತ್ಯಾ? ತಗೋ ಏನು ನೋಡಿ ಹೇಳೋದು. ಸೂಪರ್ ಆಯ್ತು ನೋಡಿ. ಚೆನ್ನಾಗಿದ್ರೆ ಅಲ್ಲಿ ವಿಡಿಯೋದು ಹೇಳು, ಸಕ್ಕತ್ತಾಗೈತೆ ಅಂತ ಹೇಳು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಲಾಸ್ಟ್ ಯಾವುದೋ ಒಂದು ಬ್ಲಾಗಲ್ಲಿ, ದುವಿಗೆ ಸ್ವಲ್ಪ ಜಾಸ್ತಿ ಫೋನ್ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅಂತ. ತುಂಬ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಕೊಟ್ಟು ಕಮ್ಮಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಈವ್ನಿಂಗ್ ಅವ್ನು ಮಲ್ಕೊಂಡು ಎದ್ದಿರ್ತೇನೆ ದುವಿಕು. 4:15 ಅಷ್ಟರಲ್ಲಿ ನಾನು ಕೆಳಗಡೆ ಹೋಗ್ತೀನಿ ಅಂತ ನಿಮಗೆ ಗೊತ್ತಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ರೆ. ಸೊ ಅವ್ನು ಆಟ ಆಡಿಸೋದಕ್ಕೆ ಹೋಗ್ತಾ ಇರ್ತೀನಿ ಕೆಳಗಡೆ. ಸೊ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ಅಷ್ಟರಲ್ಲಿ ವಿಜಯ್ ಕೂಡ ಪ್ಲಮ್ ಕೇಕ್ ಮಾಡ್ತಾಯಿದ್ರು. ಬಟ್ ಬಂದು ತಿಂದ್ರಾಯ್ತು ಅಂದ್ಬಿಟ್ಟು ಅವರು ಪ್ರಿಪೇರ್ ಇನ್ನೂ ಮಾಡ್ತಾಯಿದ್ರು. ಸೊ ನಾವು ಹಾಗಾಗಿ ಹೊರಟ್ವಿ. ನೀರು ತಗೊಂಡ್ಬಂದ್ರ ನೀರೇ ಕೆಮ್ತಾ ಇದೆಯಾ? ಅಪ್ಪ ನಾಟಕಗಳು ಹೋದೆ, ಕೆಮ್ಮದೆಲ್ಲ ಬರ್ಲಿ ಅಂತ ಮಾಡ್ತಾ ಇದ್ದೀನ. ಇಲ್ಲಿಗೆ ತಗೊಂಬ. ಆ್ಯಕ್ಚುಲಿ ನನಗೆ ಕೆಮ್ಮಿದ್ದು, ಅಪ್ಪು ಕೆಮ್ಮಿರಲಿಲ್ಲ. ಬಟ್ ಅವನು
ವೀಡಿಯೋಗೆ ಅವನದು ಬರಲಿ ಅಂದ್ಬಿಟ್ಟು ಬೇಕಂತಲೇ ಮಾಡ್ತಾನೆ. ಅವನು ವೀಡಿಯೋದಲ್ಲೆಲ್ಲ ಅವನದೆಲ್ಲ ಇದಾಗಲಿ ಅಂದ್ಬಿಟ್ಟು ವೀಡಿಯೋದಲ್ಲಿ ಏನೇನೋ ಮಾತಾಡೋದು ಮತ್ತು ನಾವು ಮಾಡ್ದಂಗೆಲ್ಲ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಎಷ್ಟೊಂದು ಸಲ ಬೇಜಾರು ಮಾಡ್ತಾನೆ ಅಪ್ಪು ವೀಡಿಯೋಸ್ ಮಾಡ್ಬೇಕಾದ್ರೆ. ವೀಡಿಯೋ ಮಾಡ್ಕೊಡ್ತಾನೆ ಓಕೆ, ಬಟ್ ಏನಂದರೆ ಈ ಸೌಂಡ್ ಮಾಡೋದು ಇಲ್ಲ ಕ್ಯಾಮ್ರಾ ಹೆಂಗೆಂಗೋ ಹಿಡಿದ್ಬಿಟ್ಟು ಹಾಳು ಮಾಡಿಬಿಡೋದು ವೀಡಿಯೋನ, ಈ ರೀತಿ ಎಲ್ಲ ಮಾಡ್ತಾನೆ. ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಒಂದೊಂದ್ಸಲ ಅವ್ನ ಕೈಲಿ ಕ್ಯಾಮ್ರಾ ಕೊಟ್ಟು ವೀಡಿಯೋ ಮಾಡ್ಸೋಕ್ಕೂ ಬೇಜಾರಾಗ್ಬಿಡುತ್ತೆ ನನಗೆ. ಫುಲ್ ತಲಾರಟೆ ಅಂತ ಹೇಳ್ಬೋದು. ಒಂದು ಮಾಡೋಕ್ಕೆ ಹೇಳಿದ್ರೆ ಇನ್ನೊಂದು ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾನೆ ವೀಡಿಯೋಸ್ನ. ಎಷ್ಟೊಂದು ಸಲ ವೀಡಿಯೋ ಮಾಡೋದಕ್ಕೆ ಅಂತ ಕೊಟ್ಟಿರ್ತೀನಿ, ಅದನ್ನು ಬಿಟ್ಟು ಬೇರೆ ಏನೇನೆಲ್ಲ ವೀಡಿಯೋ ಮಾಡಿ ವೀಡಿಯೋ ಇಲ್ಲದೇ ಇರೋ ಥರನೇ ಮಾಡಿಬಿಟ್ಟಿರ್ತಾನೆ. ಸೊ ಇಲ್ಲಿ ನೀವು ವೀಕ್ನ ನೋಡ್ತಾ ಇರ್ಬೋದು ಹೆಂಗೆ ಆಡ್ತಾ ಇದ್ದಾನೆ ಕ್ಯಾಮ್ರಾ ಮುಂದೆ ಬಂದು. ಬಾಯ್. ಡೈಲಿ ನಾನು ಒಂದು ಬ್ಯಾಗ್ನ ತಗೊಂಡು, ನಾನಷ್ಟೇ ಅಲ್ಲ ಎಲ್ಲರೂ ಅಷ್ಟೇ, ಅಲ್ಲಿ ಮಕ್ಕಳು ಕರ್ಕೊಂಬರ್ತಾರಲ್ಲ ಆಟ ಆಡ್ಸೋಕ್ಕೆ ಎಲ್ರೂ ಅಷ್ಟೇ ಪಿಕ್ನಿಕ್ ಹೋಗೋ ಥರ ಹೊರಟ್ಬಿಡ್ತೀವಿ ನಾವು. ತಿಂಡಿಗಳು, ಸ್ನ್ಯಾಕ್ಸು, ವಾಟರ್ ಬಾಟ್ಲು ಈ ಥರ ಎಲ್ಲ ತೊಗೊಂಡು. ನೀವಿಲ್ಲಿ ನೋಡ್ತಾ ಇರ್ಬೋದು ದುವಿ ಫ್ರೆಂಡ್ಸ್ ಎಲ್ಲ ಏನು ಫುಲ್ಲು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಫುಲ್ಲು ಫೋಸ್ ಎಲ್ಲ ಕೊಡ್ತಾ ಇದ್ದಾರೆ. ಒಂಥರ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಬಂದರೆ ಮನಸ್ಸಿಗೆ ಒಂಥರ ಏನೋ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು. ನಮಗೂ ಒಂದಷ್ಟು ಟೈಮು ಮಕ್ಕಳ ಜೊತೆ ಕಳೆದಂಗೂ ಇರುತ್ತೆ. ಮತ್ತು ನಮ್ಮ ಮನೆ ಕೆಲಸ ಇದರಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ಆದಷ್ಟು ಮಕ್ಕಳ ಜೊತೆ ಟೈಮ್ನ ಕಳೆದ್ರೆ ನಾವು ಒಂದಷ್ಟು ನಮ್ಮ ಮನಸ್ಸಿಗೂ ಖುಷಿ ಇರುತ್ತೆ, ನಾವು ಒಂದಷ್ಟು ಖುಷಿಯಾಗಿರ್ತೀವಿ ಅಂತ ಹೇಳ್ಬೋದು. ಅಲ್ಲಿಂದ ನಾವು ಮನೆಗೆ ಬಂದಾಗ ಅಂದರೆ ನಮ್ಮ ಅಪಾರ್ಟ್ಮೆಂಟ್ಗೆ ಅವತ್ತು ಹಾಲ್ದು ಒಂದು ಅಡ್ವರ್ಟೈಸ್ಮೆಂಟ್ಗೆ ಅಂದ್ಬಿಟ್ಟು ಪ್ರಮೋಷನ್ಗೆ ಅಂದ್ಬಿಟ್ಟು ಒಂದೊಂದು ಅರ್ಧ ಲೀಟ್ರ್ ಹಾಲು ಕೊಟ್ಟು ಹೋಗಿದ್ರು ಎಲ್ಲ ಮನೆಗೂ ಕೂಡ. ಸೊ ಆ ಹಾಲನ್ನ ಕಾಯೋದಕ್ಕೆ ಅಂತ ಇಲ್ಲಿ ಇಡ್ತಾ ಇದ್ದೆ. ಇಲ್ಲಾಂದರೆ ವಿಜಯ್ ತೊಗೊಂಬಂದರೆ ಯಾವಾಗಲೂ 1 ಲೀಟ್ರ್ ತೊಗೊಂಬರೋದು, ನಾವು ಅರ್ಧ ಲೀಟ್ರ್ ಯಾವತ್ತೂ ಕೂಡ ತರೋದಿಲ್ಲ. 1 ಲೀಟ್ರ್ ನಮ್ಗೆ ಒಂದಿನಕ್ಕೆ 1 ಲೀಟ್ರ್ ಬೇಕೇ ಬೇಕು ಹಾಲು. ಸೊ ಅವತ್ತು ಅವರು ಟ್ರಯಲ್ಗೆ ಅಂದ್ಬಿಟ್ಟು ಪ್ರಮೋಷನ್ಗೆ ಅಂತ ಬಂದಿದ್ರಲ್ಲ ಅಪಾರ್ಟ್ಮೆಂಟ್ಗೆ, ಎಲ್ರಿಗೂ ಕೂಡ ಫ್ರೀ ಅರ್ಧ ಲೀಟ್ರ್ ಹಾಲು ಕೊಟ್ಟು ಹೋಗಿದ್ರು. ಸೊ ಅದನ್ನು ಕಾಯೋದಕ್ಕೆ ಅಂತ ಇಡ್ತಾಯಿದ್ದೆ. ಹಾಗೆ ವಿಜಯ್ ಟೀನೂ ಕೂಡ ಇಡೋದಕ್ಕೆ ಹೇಳ್ತಾರಲ್ಲ ಸಂಜೆ ಟೈಮು, ನಾನು ಕೆಳಗಿಂದ ಬಂದಿಟ್ಕೆ ಅವ್ರಿಗೆ ಟೀ ಇಟ್ಕೊಡ್ಬೇಕು. ಸೊ ಹಾಗಾಗಿ ಅವ್ರಿಗೆ ಟೀನೂ ಕೂಡ ನಾನು ಇಲ್ಲಿ ಇಡ್ತಾ ಇದ್ದೆ. ಆ್ಯಕ್ಚುಲಿ ಅವತ್ತೊಂದು ಇನ್ಸಿಡೆಂಟ್ ನಡೀತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ. ಆ್ಯಕ್ಚುಲಿ ನಾನಿಲ್ಲಿ ಆಲ್ ಬ್ರ್ಯಾಂಡ್ ಹೆಸರೇನು ತೊಗೋತಾ ಇಲ್ಲ ನಾನು, ಹಾಗೆ ಹೇಳ್ತೀನಿ ಕೇಳಿ. ಈ ಒಂದು ಬ್ರ್ಯಾಂಡ್ ಬಂದು ತಿಪ್ಟೂರ್ದು, ಅಂದರೆ ನಮ್ಮ ಕರ್ನಾಟಕ ಬ್ರ್ಯಾಂಡೇನೆ ಇದು. ತುಮಕೂರು ಡಿಸ್ಟಿಕ್ಕು ತಿಪ್ಟೂರು ತಾಲೂಕಿಂದಿದು. ಆ್ಯಕ್ಚುಲಿ ನಮಗೂ ಕೂಡ ತುಂಬ ಖುಷಿ ಇದೆ. ಈಗ ನಂದಿನಿ ಬ್ರ್ಯಾಂಡ್ ಯಾವ ರೀತಿ ನಮ್ಮ ಕರ್ನಾಟಕದ್ದು, ಅದೇ ರೀತಿ ಇದು ಕೂಡ ನಮ್ಮ ಕರ್ನಾಟಕದ್ದು ಅನ್ನೋದೊಂದು ನಮಗೆ ಖುಷಿ ಇದೆ. ಸೊ ಏನಪ್ಪ ಅಂತ ಅಂದರೆ ಅವ್ರು ಬಂದವ್ರಿಗೆ ಕನ್ನಡ ಬರಲ್ಲ. ಏನು ಪ್ರಮೋಷನಿಗೆ ತೊಗೊಂಬಂದಿದ್ರು ಕೊಡೋದಕ್ಕೆ ಅವ್ರಿಗೆ ಕನ್ನಡ ಬರಲ್ಲ. ನಾನು ಕನ್ನಡದಲ್ಲಿ ಮಾತಾಡಿದೆ, ಅವರು ನೋ ರೆಸ್ಪಾನ್ಸ್, ಏನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ತೆಲುಗುನಲ್ಲಿ ಮಾತಾಡಿ ಮೇಡಮ್, ಇಲ್ಲ ಹಿಂದಿನಲ್ಲಿ ಮಾತಾಡಿ, ಇಂಗ್ಲೀಷ್ನಲ್ಲಿ ಮಾತಾಡಿ, ನಮಗೆ ಕನ್ನಡ ಬರಲ್ಲ ಅಂತ ಹೇಳ್ತಾಯಿದ್ರು ಇಂಗ್ಲೀಷ್ನಲ್ಲಿ. ಸೊ ನಾನು ಅದನ್ನೇ ಹೇಳಿದೆ, ನೀವು ಕರ್ನಾಟಕದಲ್ಲಿ ಹಾಕಿದ್ದೀರಾ, ಇಲ್ಲಿ ತಿನ್ನೋಕ್ಕೆ ಅನ್ನ ಬೇಕು ನಿಮಗೆ, ಕುಡಿಯೋಕ್ಕೆ ನೀರು ಬೇಕು, ಕೆಲಸನೂ ಇಲ್ಲೇ ಬೇಕು ನಿಮಗೆ, ಕನ್ನಡ ಮಾತ್ರ ಬೇಡ ಅಲ್ಲ ನಿಮಗೆ, ಇಲ್ಲಿ ಎಲ್ಲವೂ ಕರ್ನಾಟಕದ್ದೇ ಬೇಕು ನಿಮಗೆ, ಕನ್ನಡ ಮಾತ್ರ ಬೇಡ. ಇದ್ಯಾವ ನ್ಯಾಯ? ನೀವು ಕನ್ನಡ ಕಲಿಬೇಕು, ಕನ್ನಡ ಕಲಿತೆ ಇಲ್ಲಿ ಜಾಬ್ ಮಾಡಬೇಕು. ಆ ರೀತಿ ಇದ್ದರೆ ನಮ್ಮ ಕನ್ನಡನ ನಾವು ಉಳಿಸ್ಕೊಳ್ಳೋದಕ್ಕಾಗೋದು ಅಂತ ಅನ್ನಿಸ್ತು ನನಗೆ. ಏನಕ್ಕಪ್ಪ ಅಂತ ಅಂದರೆ ಇವರೆಲ್ಲ ಬೇರೆ ಭಾಷೆಯಿಂದ ಬಂದ್ರೂ ನಾವಿಲ್ಲಿ ಜೀವನ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಇವರು. ಸೊ ನಾವು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವಿ ಅದೇ ಲ್ಯಾಂಗ್ವೇಜೇ ಕರ್ನಾಟಕದಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಾವು ಹಾಗಾಗಿ ನಾವು ಯಾವ ಕೆಲಸ ಮಾಡ್ಕೊಳ್ಬೇಕಾದ್ರೂ ಇರ್ಬೋದು, ನಮ್ಮ ಲ್ಯಾಂಗ್ವೇಜಲ್ಲೇ ನಾವು ಮುಂದುವರಿಬೋದು ಅಂತ ಅವ್ರು ಅರ್ಥ ಮಾಡ್ಕೊಬಿಟ್ಟಿದ್ದಾರೆ. ಸೊ ಮೇಯ್ನ್ಲಿ ಏನಪ್ಪ ಅಂದರೆ ನಾವು ಮೊದಲು ಚೇಂಜ್ ಆಗಬೇಕು. ಯಾರು ಯಾವ ಭಾಷೆಯಲ್ಲಿ ಮಾತಾಡ್ಸಿದ್ರು ನಾವು ನಮ್ಮ ಭಾಷೆನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕನ್ನಡನ ಬೆಳೆಸಿ ಅಂತ ಕೇಳ್ಕೊತಾ ಇಲ್ಲ, ಆದಷ್ಟು ಕನ್ನಡನ ಬಳಸಿ. ನಮ್ಮ ಕನ್ನಡ ಭಾಷೆನ ನಾವೇ ಬೆಳೆಸಲಿಲ್ಲ ಅಂದರೆ ಇನ್ಯಾರು ಬಳಸ್ತಾರೆ ಹೇಳಿ? ಬೇರೆಯವ್ರು ಬಂದು ಬಳಸ್ತಾರೆ? ಬೇರೆಯವರೆಲ್ಲ ಅವ್ರವ್ರ ಭಾಷೆನಲ್ಲೇ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಅವ್ರ ಲೈಫ್ನ ಅವ್ರು ಸೆಟ್ಲು ಮಾಡ್ಕೋತಾ ಇದ್ದಾರೆ. ನಾವು ನಮ್ಮ ಭಾಷೆನ ಬಿಟ್ಟು ಅವ್ರ ಜೊತೆ ಅವ್ರ ಭಾಷೆನ ಮಾತಾಡಿಕೊಂಡು ನಾವು ನಮ್ಮ ಭಾಷೆನ ಮರೆಯಾಗೋ ರೀತಿ ಮಾಡ್ತಾಯಿದ್ದೀವಿ. ಪ್ಲೀಸ್ ಎಲ್ರಿಗೂ ಅಷ್ಟೇ ನಾನು ಕೇಳ್ಕೊಡೋದು, ಆದಷ್ಟು ಎಲ್ಲರೂ ಕನ್ನಡನ ಬಳಸಿ. ಯಾರು ಯಾವೇ ಲ್ಯಾಂಗ್ವೇಜ್ ಎಲ್ಲರೂ ಮಾತಾಡ್ಕೊಳ್ಳಿ, ನೀವು ನಿಮ್ಮ ಭಾಷೆನ ಯಾವತ್ತೂ ಬಿಟ್ಕೊಡ್ಬೇಡಿ. ಅದರಲ್ಲೂ ನಾವು ನಮ್ಮ ಕರ್ನಾಟಕದಲ್ಲಿದ್ದೀವಿ ಅಂದರೆ ನಮ್ಮ ಭಾಷೆನೇ ಮಾತಾಡಬೇಕು. ಹೋಗಲಿ ಬಿಡಿ, ಈಗ ನಾವು ಅವ್ರಿಗೆ ಅವ್ರ ಭಾಷೆನಲ್ಲೇ ಮಾತಾಡಿಸಿ ಇದು ಮಾಡ್ತೀವಿ ಅಂದರೆ
ನಾವು ಈಗ ಬೇರೆ ಸ್ಟೇಟ್ಗೆ ಹೋಗ್ತೀವಿ, ಅಲ್ಲೋಗಿ ನಾವು ಕನ್ನಡ ಮಾತಾಡಿದ್ರೆ ಯಾರಾದರೂ ರೆಸ್ಪಾನ್ಸ್ ಮಾಡ್ತಾರಾ? ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ನಾನೇ ನೋಡಿದ್ದೀನಿ ಈ ತಮಿಳ್ನಾಡು, ಪಾಂಡಿಚೇರಿ ಅಥವಾ ಡೆಲ್ಲಿಲೆಲ್ಲ ಇದ್ನಲ್ಲ, ಸೊ ಅಲ್ಲೋಗಿ ನೀವು ಕನ್ನಡ ಮಾತಾಡಿದ್ರೆ ಏನಂದರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅದೇ ಹಿಂದಿಯವರು, ತಮಿಳವರು, ತೆಲುಗವರು ಯಾರಾದರೂ ಇಲ್ಲಿಗೆ ಬಂದು ಸೇರ್ಕೊಬಿಟ್ರೆ ಅವ್ರ ಜೊತೆ ಅವ್ರವ್ರ ಲ್ಯಾಂಗ್ವೇಜಲ್ಲೇ ನಾವು ಮಾತಾಡಿಬಿಟ್ಟು ಅವ್ರಿಗೆ ಇನ್ನೂ ಕಂಫರ್ಟ್ ಝೋನ್ನ ಕೊಡ್ತೀವಿ ನಾವು. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಕನ್ನಡನ ಬಳಸಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ಮಾತಾಡ್ದೆ ಇನ್ನೇನು ಬೇರೆ ಸ್ಟೇಟ್ ಹೋಗಿ ಮಾತಾಡೋಕ್ಕಾಗುತ್ತಾ? ಬೇರೆ ಸ್ಟೇಟಲ್ಲೆಲ್ಲ ಹಿಂಗೆಲ್ಲ ಬಿಟ್ಕೊಡೋದೇ ಇಲ್ಲ. ಯಾರೂ ಕೂಡ ಅವ್ರ ಭಾಷೆನ ಯಾರೂ ಬಿಟ್ಕೊಡಲ್ಲ. ನಾವೇ ಹೇಳಬೇಕಂದ್ರೆ ನಮ್ಮ ಭಾಷೆನ ನಾವು ಬಿಟ್ಕೊಟ್ಬಿಟ್ಟು ಅವ್ರ ಭಾಷೆನಲ್ಲೇ ಮಾತಾಡಿಕೊಂಡು ಮಾಡ್ತಾ ಇರೋದು. ಸೊ ಬೇರೆ ಸ್ಟೇಟ್ ಹೋದರೆ ಯಾರೂ ಕೂಡ ಕನ್ನಡ ಮಾತಾಡಲ್ಲ. ನಾವು ಅವ್ರ ಭಾಷೆನೇ ಕಲಿಬೇಕಾಗುತ್ತೆ ಅಂಥ ಪರಿಸ್ಥಿತಿ ತಂದಿಡ್ತಾರಲ್ಲೆಲ್ಲ ಬೇರೆ ಸ್ಟೇಟ್ಗಳಲ್ಲೆಲ್ಲ ನಾನು ನೋಡಿದ್ದೀನಿ. ಸೊ ಹೇಳೋದೇನಪ್ಪ ಅಂತಂದರೆ ಆದಷ್ಟು ಕನ್ನಡನ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಯ್ನ್ಲಿ ಏನಪ್ಪ ಅಂತಂದರೆ ಇಲ್ಲಿ ಗೌರ್ಮೆಂಟ್ ಚೇಂಜ್ ಆಗಬೇಕು, ಗೌರ್ಮೆಂಟಲ್ಲೇ ಅನೌನ್ಸ್ ಮಾಡಿಬಿಡ್ಬೇಕು. ಕನ್ನಡ ಬಂದರೆ ಮಾತ್ರ ಇಲ್ಲಿ ಜಾಬ್ ಮಾಡಬೇಕು, ಇಲ್ಲ ಅಂದರೆ ಅವ್ರವ್ರ ಸ್ಟೇಟ್ಗೆ ಅವ್ರವ್ರು ಹೋಗ್ಬಿಡ್ಬೇಕು, ಇಲ್ಲ ಇಷ್ಟು ಇಯರ್ ಜಾಬ್ ಮಾಡಬೇಕು ಮತ್ತು ಅವ್ರು ರಿಟರ್ನ್ ಅವ್ರ ಊರಿಗೆ ಹೋಗ್ಬಿಡ್ಬೇಕು. ಈ ರೀತಿ ಏನಾದರೂ ಮಾಡಬೇಕು. ಆ ಥರ ರೂಲ್ಸ್ಗಳನ್ನಾದರೂ ಮಾಡಿದ್ರೆ ಮೋಸ್ಟ್ಲಿ ಕಲಿಬೋದು ಅನಿಸುತ್ತೆ ಕನ್ನಡನ. ಇಲ್ಲಾಂದರೆ ಕನ್ನಡ ಇಲ್ಲದೇ ಇಲ್ಲಿ ಆರಾಮಾಗಿ ಜಾಬ್ ಮಾಡಿಕೊಂಡು ತುಂಬ ಜನ ಲೈಫ್ನ ಸೆಟಲ್ ಮಾಡ್ಕೊಂಡಿದ್ದಾರೆ. ಸೊ ನನಗೇನಪ್ಪ ಅಂತ ಅಂದರೆ ಕನ್ನಡ ಇದ್ದರೆ ಮಾತ್ರ ಇಲ್ಲಿ ಜಾಬ್ ಮಾಡಬೇಕು ಅನ್ನೋದೊಂದು ರೂಲ್ಸ್ ಬರಬೇಕು. ಇಲ್ಲ ಗೌರ್ಮೆಂಟ್ ಕಡೆಯಿಂದ ಕನ್ನಡ ಕಲ್ಸೋಕ್ಕಾದ್ರೂ ಒಂದು ರೂಲ್ಸ್ ಮಾಡಬೇಕು. ಸೊ ಈ ರೀತಿ ಇದ್ದರೆ ಮೋಸ್ಟ್ಲಿ ಬೇರೆ ಸ್ಟೇಟಿಂದ ಬಂದಿರೋರೆಲ್ಲ ಕನ್ನಡ ಕಲಿತಾರೆ ಅಂತ ಅನಿಸುತ್ತೆ. ನನ್ನ ಒಂದು ಥಾಟ್ ಈ ರೀತಿ ಇದೆ. ಈ ರೀತಿ ಎಲ್ಲರಿಗೂ ರೂಲ್ಸ್ ಮಾಡಿಬಿಟ್ರೆ ಕನ್ನಡ ಕಲೀಲೇಬೇಕು ಅಂತ ರೂಲ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕಲಿತಾರೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಸಂಜೆ ಟೀ ಕುಡಿಯೋಣ ಅಂದ್ಬಿಟ್ಟು ಆಚೆ ಬ್ಯಾಲ್ಕನಿಲಿ ಕೂತ್ಕೊಂಡಿದ್ದೆ. ನಮ್ಮ ಬ್ಯಾಲ್ಕನಿಯಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಬೆಳಗ್ಗೆ ಟೈಮ್ ಬಿಸಿಲು ಬರುತ್ತೆ, ಸಂಜೆ ಟೈಮ್ ತುಂಬ ತಣ್ಣ ಗಾಳಿ ಬರುತ್ತೆ. ಸೊ ಟೀ ಕುಡ್ಕೊಂಡು ಕುತ್ಕೊಳ್ಳೋಣ ಬ್ಯಾಲ್ಕನಿಲಿ ಅಂದ್ಬಿಟ್ಟು ಬಂದು ಆ ಟೀನ ಕುಡಿತಾ ಇದೆ. ಇನ್ನೂ ಒಂಥರ ಮನಸ್ಸಿಗೆ ಸಮಾಧಾನ. ನಿಜ ಹೇಳಬೇಕಂದ್ರೆ ತಣ್ಣ ಗಾಳಿ ಬರ್ತಾ ಇರುತ್ತೆ. ವೇವ್ ಕೂಡ ತುಂಬ ಚೆನ್ನಾಗಿದೆ ನಮಗೆ ಬ್ಯಾಲ್ಕನಿಗೆ. ಸೊ ಹಾಗಾಗಿ ಕುತ್ಕೊಂಡು ಟೀನ ಕುಡಿತಾ ಇದ್ದೆ. ಯಾಕೆ ತಿನ್ನೋಣ? ನಾನು ತಿನ್ನೋದ್ರಲ್ಲಿ ಫಸ್ಟು. ನಾನು ಟೀ ಕುಡ್ದು ಒಳಗೆ ಬಂದೆ. ದುವಿಗೆ ಫ್ರೆಂಚ್ ಫ್ರೈಸ್ನ ಮಾಡಿಕೊಟ್ಟಿದ್ರು. ದುವಿಗೆ ತಿನ್ಕೊಂಡು ಕುತ್ಕೊಂಡಿದ್ದ. ಸೊ ಆಮೇಲೆ ನನಗೂ ಕೂಡ ತೊಗೊಂಬಂದು ಅದರಲ್ಲೇ ತಿನ್ನೋ ಹಾಕ್ತೀನಿ ಅದಕ್ಕೇ ಅಂತ ಅಂದರು. ಸೊ ತಿನ್ಕೊಂಡು ಕೂತಿದ್ವಿ. ನಮ್ಮನೇಲಂತೂ ಸ್ನ್ಯಾಕ್ಸು ಇದೆಲ್ಲ ತುಂಬಾ ಯಾವಾಗಲೂ ಮಾಡ್ತಾಯಿರ್ತೀವಿ. ಸೊ ನೈಟು ಡಿನ್ನರ್ಗೆ ಅಂದ್ಬಿಟ್ಟು ಮಡ್ಕ ಬಿರಿಯಾನಿ ತರಿಸಿದ್ವಿ. ಸೊ ಅದನ್ನು ತಿನ್ಕೊಳ್ಳೋಣ ನೈಟು ಅಂದ್ಬಿಟ್ಟು. ಇನ್ನೇನು ಮಾಡೋದು ಅಡುಗೆ ಅಂದ್ಬಿಟ್ಟು ಆಚೆನೂ ಜಾಸ್ತಿ ತರಿಸ್ತೀವಿ ಮತ್ತು ಮನೆಯಲ್ಲೂ ತುಂಬ ಡಿಫ್ರೆಂಟಾಗೆಲ್ಲ ಕುಕ್ಕಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಮಡ್ಕ ಬಿರಿಯಾನಿ ನೋಡೋಣ, ಫಸ್ಟ್ ಟೈಮ್ ಇದು ತರಿಸಿದ್ದು. ಸೊ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ತರಿಸಿದ್ವಿ. ಪರವಾಗಿಲ್ಲ, ಅಂದರೆ ಚೆನ್ನಾಗಿತ್ತು. ಬಟ್ ಕ್ವಾಂಟಿಟಿ ತುಂಬಾ ಕಮ್ಮಿ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕಮ್ಮಿನೇ ಕ್ವಾಂಟಿಟಿ ಕೊಟ್ಟಿದ್ರು, ಅಷ್ಟೊಂದು ಏನಿರಲಿಲ್ಲ. ಚಿಕ್ಕ ಮಡಿಕೆನಲ್ಲಿ ಬಿರಿಯಾನಿ ಕೊಟ್ಟಿದ್ರು. ಬಟ್ ನಮ್ಗೆ ಅದು ಸಾಕಾಗಲಿಲ್ಲ. ಮತ್ತು ಆಮೇಲೆ ವಿಜಯ್ ಇನ್ನೊಂದು ಸ್ವಲ್ಪ ಅದ್ರ ಜೊತೆಗೆ ಬುಕ್ ಮಾಡಿಕೊಂಡ್ರು. ಇನ್ನೊಂದು ಆಮೇಲೆ ಬುಕ್ ಮಾಡಿದರು. ಸೊ ಅದನ್ನು ಕೂಡ ತಿನ್ಕೊಂಡ್ವಿ. ಆಮೇಲೆ ನಿಮಗೆ ಗೊತ್ತೇ ಇರುತ್ತಲ್ಲ, ಐಸ್ ಕ್ರೀಮ್ ಪಾರ್ಟಿಗಂತೂ ನಮ್ಮದು ಡೈಲಿ ಇದ್ದೇ ಇರುತ್ತೆ. ನಾನ್ ವೆಜ್ ತಿನ್ನಲಿ ವೆಜ್ ತಿನ್ನಲಿ ಯಾವ ತಿಂದ್ರೂ ಐಸ್ ಕ್ರೀಮ್ ಅಂತೂ ಇದ್ದೇ ಇರುತ್ತೆ. ಇವಾಗಂತೂ ದುವಿಕ್ ಅದೇ ರೂಢಿ ಮಾಡ್ಕೊಬಿಟ್ಟಿದ್ದೇನೆ. ಡೈಲಿ ಪಪ್ಪ ಐಸ್ ಕ್ರೀಮ್ ಡೈಲಿ ಬುಕ್ ಮಾಡ್ತಾನೇ ಇರ್ತಾರೆ. ಸೊ ಐಸ್ ಕ್ರೀಮ್ ಜಾಸ್ತಿ ಒಳ್ಳೇದಲ್ಲ, ಅದರಲ್ಲೂ ಕೂಡ ಫ್ಯಾಟ್ ಇರುತ್ತೆ. ನಾನು ಅದಕ್ಕೇನೋ ಏನೋ ಗೊತ್ತಿಲ್ಲ, ತುಂಬ ಡೈಲಿ ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗಲಿಂದ ಸ್ವಲ್ಪ ವೆಯ್ಟು ಕೂಡ ಗೇನ್ ಆಗ್ತಾಯಿದೆ. ಸೊ ಆದಷ್ಟು ಕಮ್ಮಿ ಮಾಡಬೇಕು ಇದನ್ನೆಲ್ಲ. ಬಟ್ ಏನೋ ಗೊತ್ತಿಲ್ಲ, ಮನೆಯಲ್ಲಿ ತರಿಸೋದ್ರಿಂದ ತಿನ್ನೋದ್ರಿಂದ ಅದು ಕಂಟ್ರೋಲ್ ಆಗ್ತಾಯಿಲ್ಲ ನನ್ನ ಕೈನಲ್ಲಿ. ಸೊ ಈ ಒಂದು ದಿನದ ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.